ನಮಸ್ಕಾರ ಕನ್ನಡಿಗರೇ, ಎಲ್ಲರೂ ಬಂದ್ರ? ಹಂಗಾರೆ ಬನ್ನಿ, ಒಂದು ಸೂಪರ್ ಆಗಿರೋ ಮೂವಿ ನೋಡೋಣ. ಬಟ್ ಇದು 18+ ಕಂಟೆಂಟ್, ದಯವಿಟ್ಟು ಫ್ಯಾಮಿಲಿ ಜೊತೆ ನೋಡ್ಬೇಡಿ ಪ್ಲೀಸ್, ಅಂಬಲ್ ರಿಕ್ವೆಸ್ಟ್. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಎಂತಿ ಗಂಡ ಇಬ್ರು ರೊಮ್ಯಾನ್ಸ್ ಮಾಡ್ತಾ ಅವ್ರೆ. ರೊಮ್ಯಾನ್ಸ್ ಮುಗೀತು, ಎಂತಿ ಸೀದಾ ಎದ್ದು ಆಚ್ ಕಡೆ ಹೋದ್ರು. ಅಲ್ಲಿ ಒಂದು ಲ್ಯಾಪ್ಟಾಪ್ ಇದೆ. ಆ ಲ್ಯಾಪ್ಟಾಪ್ ತಗೊಂಡು ಅದ್ರಲ್ಲಿ ಯಾವುದೋ ಕೆಟ್ಟು ವಿಡಿಯೋ ಹಾಕೊಂಡು ನೋಡ್ಕೊಂಡು ಏನೇನೋ ಮಾಡ್ಕೊಂತಾವ್ರೆ. ಯಾಕಂದ್ರೆ ಯಜಮಾನ್ರ ಜೊತೆ ಇವರಿಗೆ ಸಮಾಧಾನ ಆಗಿಲ್ಲ. ಅದಕ್ಕಾಗಿ ಹಂಗೆ ಬೆಳಗ್ಗೆ ಆಯ್ತು, ಮಕ್ಳುಗಳ ಹೇಳ್ಬಿಟ್ಟು ಸೀದಾ ಆಫೀಸ್ ಕಡೆ ಬರ್ತಾವ್ರೆ. ಅಲ್ಲೊಂದು ನಾಯಿ ಓಡಿಸ್ಕೊಂಡ್ ಬರ್ತಾ ಇದೆ. ಅಲ್ಲೊಬ್ಬ ಹುಡುಗ ಬಂದ, ಆ ನಾಯಿನ ಸ್ವಲ್ಪ ಕಂಟ್ರೋಲ್ ಮಾಡ್ತಾನೆ. ಇವರು ಸಖತ್ ಭಯ ಬಿದ್ದಿರ್ತಾರೆ. ಸೀದಾ ಹಂಗೆ ಆಫೀಸ್ ಬಂದ್ರು. ಇವರೊಂದು ರೋಬೋಟ್ ಕಂಡಿಡಿದವ್ರೆ. ಏನಪ್ಪಾ ಅಂದ್ರೆ ಮುಂದಿನ ಬರೋ ದಿನಗಳಲ್ಲಿ ಲೇಬರ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಶಿಫ್ಟಿಂಗ್ ಮಾಡಕ್ ಆಗಲ್ಲ. ಅದಕ್ಕಾಗಿ ಒಂದು ರೋಬೋಟ್ ನ ಕಂಡಿಡಿದವ್ರೆ. ಈ ಕಡೆಯಿಂದ ಸಾಮಾನು ಆ ಕಡೆ ತಗೊಂಡೋಗೋದಕ್ಕೆ, ಆ ಕಡೆ ಇರೋ ಸಾಮಾನು ಈ ಕಡೆ ತಗೊಂಡ್ಬರೋದಕ್ಕೆ. ಆ ಮೀಟಿಂಗು ಮುಗೀತು. ಅಲ್ಲಿ ತುಂಬಾ ಜನ ಹುಡುಗರು ಬಂದವ್ರೆ. ಮೇಡಮ್ ಅವರೇ, ನಿಮ್ಮ ನೋಡಕ್ಕೆ ತುಂಬಾ ಹುಡುಗರು ಬಂದವ್ರೆ, ಸ್ವಲ್ಪ ಅವ್ರ ಹತ್ರ ನೀವು ಮಾತಾಡಕ್ಕಾಗತ್ತಾ? ಓಕೆ ಬೇಗ ಕಳಿಸು, ಟೈಮ್ ಇಲ್ಲ ಅಂತ ನಮ್ಮ ಹೀರೋಯಿನ್ ಹೇಳ್ಬಿಡ್ತಾರೆ. ಎಲ್ಲ ಹುಡುಗರು ಬಂದ್ರು. ಓಕೆ, ನಿಮ್ಗೆ ಏನೇನು ಡೌಟ್ ಇದೆ ಕೇಳ್ರಪ್ಪ ಅಂತ ಹೀರೋಯಿನ್ ಕೇಳ್ತಾರೆ. ಇಲ್ಲ ಮೇಡಮ್, ಈ ರೋಬೋಟ್ ಎಲ್ಲ ಕಂಡಿಡಿತಾ ಇರಲ್ಲ, ಇದು ನಮ್ಮಂತವ್ರನ್ನ ಹಾಳು ಮಾಡಕ್ಕ ಇಲ್ಲ ನಿಮ್ಮಂತವ್ರನ್ನ ಬೆಳೆಸಕ್ಕ ಅಂತ ಹೇಳಿದ ತಕ್ಷಣ ಮೇಡಮ್ ಅವರು ಸ್ವಲ್ಪ ಟೆನ್ಷನ್ ಆಯ್ತಾರೆ. ಹಂಗೆ ಅವ್ರ ಸೆಕ್ರೆಟರಿ ಬಂದು, ಏಯ್ ಬಾಪ, ಓವರ್ ಕ್ವಶನ್ ಎಲ್ಲ ಕೇಳಬಾರ್ದು ಅಂತೇಳಿ ಎಲ್ಲ ಹುಡುಗರನ್ನ ಆಚೆ ಕಳಿಸ್ತಾರೆ. ಆ ಹುಡುಗ ಯಾರಂತ ಗೊತ್ತಾ? ಅದೇ ಆ ನಾಯಿನ ಕಂಟ್ರೋಲ್ ಮಾಡದ್ನಲ್ಲ ಅವನು ನೋಡಿದ ತಕ್ಷಣನೇ ನಮ್ಮ ಹೀರೋಯಿನ್ ಒಂಥರ ಆಗ್ಬಿಡ್ತದೆ. ಹಂಗೆ ಆಚೆ ಕಡೆ ಫೋನ್ ಮಾತಾಡ್ತಾವ್ರೆ. ಆ ಹುಡುಗನು ಅಲ್ಲಿ ಕಾಫಿ ಕುಡಿತಾವನೆ. ನಮ್ಮ ಹೀರೋಯಿನ್ ಹೋಗ್ಬಿಟ್ಟು, ಏನಪ್ಪ ಒಂದು ಕಾಫಿ ಮಾಡ್ಕೊಡು ನನಗೆ ಅಂತ ಕೇಳ್ತಾರೆ. ಅವನು ಮಾಡ್ಕೊಡ್ತಾನೆ. ಹಂಗೆ ಇಬ್ರು ಸ್ವಲ್ಪ ಫ್ರೆಂಡ್ ಆಯ್ತಾರೆ. ಅವರು ಕೇಳ್ತಾರೆ, ಅಲ್ಲ ಆ ನಾಯಿನ ನೀನು ಹೆಂಗ್ ಕಂಟ್ರೋಲ್ ಮಾಡಿದೆ? ನಾನು ಜೋಬಲ್ಲಿ ಬಿಸ್ಕೆಟ್ ಇಟ್ಕೊಂಡಿದ್ದೆ ಮೇಡಮ್. ಓ, ಬಿಸ್ಕೆಟ್ ಯಾವಾಗಲೂ ಇಟ್ಟಿದೆ ಜೋಬಲ್ಲಿ, ಯಾಕೆ ನಿಮಗೊಂದು ಬೇಕಾ ಅಂತ ಕೇಳ್ತಾನೆ. ಆ ಮಾತು ಕೇಳಿ ಇವ್ರೊಂಥರ ಸೈಲೆಂಟ್ ಆಗ್ಬಿಡ್ತಾರೆ. ಹಂಗೆ ನೈಟ್ ಆಯ್ತು, ಗಂಡನ್ ಜೊತೆ ರೊಮ್ಯಾನ್ಸ್ ಮಾಡಕ್ ಹೋಯ್ತಾರೆ. ಗಂಡನು ರೊಮ್ಯಾನ್ಸ್ ಮಾಡಕ್ ಬರ್ತಾನೆ. ಅವಾಗ ನಮ್ಮ ಹೀರೋಯಿನ್ ತಲೆ ಮೇಲೆ ಬೆಡ್ಶೀಟ್ ಹಾಕೊಂಡು, ರೀ ಕೆಟ್ಟು ವಿಡಿಯೋ ನೋಡ್ಕೊಂಡು ರೊಮ್ಯಾನ್ಸ್ ಮಾಡೋಣ ಅಂತ ಹೇಳ್ತಾರೆ. ಏಯ್ ಏನೇ ಮಾತಾಡ್ತಾ ಇದೀಯಾ ಅಂತ ಅವ್ರ ಯಜಮಾನ್ರು ಕೇಳ್ತಾರೆ. ಸರಿ ಏನಾರ ಮಾಡ್ಕೊ ಹೋಗು ಅನ್ಬಿಟ್ಟು ಜಸ್ಟ್ ತಲೆ ಮೇಲೆ ದಿಂಬಾಕೊಂಡು ಅವ್ರ ಮುಖ ನೋಡಲ್ಲ, ಹಂಗೆ ಮಲ್ಕೊಂಡ್ಬಿಡ್ತಾರೆ. ತಿರ್ಗಾ ಹಂಗೆ ಬೆಳಗ್ಗೆ ಆಯ್ತು. ಆಫೀಸಲ್ಲಿ ಒಂದು ಟ್ರೀಟ್ ಕೊಟ್ಟಿದ್ದಾರೆ ಎಲ್ಲರಿಗೂ. ಯಾಕಂದ್ರೆ ಮೇಡಮ್ ಅವರು ಬಿಸ್ನೆಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅಲ್ಲಿ ಆ ಹುಡುಗ ಬಂದ, ಅವನೇನೋ ಸಿಗರೇಟ್ ಸೇರ್ತಾವನೆ. ಇವರು ಹೋಯ್ತಾರೆ. ಅವ್ನು ಲೈಟ್ರ್ ಕೇಳ್ತಾನೆ, ಇವರು ಕೊಡ್ತಾರೆ. ಮೇಡಮ್, ನಮ್ಮನ್ನೆಲ್ಲ ಒಂದು ಗ್ರೂಪ್ ಅಲ್ಲಿ ಆಡ್ ಮಾಡಿದಾರಲ್ಲ, ಗ್ರೂಪ್ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಮೇಡಮ್, ಆದಷ್ಟು ಬೇಗ ಸಿಗೋಣ ಅಂತೇಳಿ ಲೈಟ್ರ್ ಕೊಟ್ಬಿಟ್ಟು ಹೊಂಟೈತಾನೆ. ನಮ್ಮ ಹೀರೋಯಿನ್ ಅಲ್ಲಿ ನಿಂತ್ಕೊಂಡು ಒಂಥರ ಅವನ್ನ ನೋಡ್ತಾನೆ ಅವ್ರೆ. ಹಂಗೆ ಪಾರ್ಟಿ ಒಳಗಡೆ ಬಂದ್ರು. ನಮ್ಮ ಹೀರೋಯಿನ್ ಫ್ಯಾಮಿಲಿ ಎಲ್ಲರೂ ಅಲ್ಲಿ ಡ್ಯಾನ್ಸ್ ಆಡ್ತಾ ಅವ್ರೆ. ಆ ಮಕ್ಕಳೆಲ್ಲ, ಅಮ್ಮ ನೀನು ಆಡಮ್ಮ ಅಂತ ಹೇಳುತ್ತೆ. ಬಟ್ ಇವರು ಡ್ಯಾನ್ಸ್ ಆಡಲ್ಲ. ಆ ಹುಡುಗನ್ನೇ ನೋಡ್ತಾ ಇರ್ತಾರೆ. ಆ ಹುಡುಗನ್ ಟೈಯಲ್ಲಿ ಬಿದ್ದೋಗ್ಬಿಡುತ್ತೆ. ಸೀದಾ ಹಂಗೆ ಮನೆಗ್ ಬಂದ್ರು. ಯಜಮಾನ್ರು ಮಗಳ ಬಗ್ಗೆ ಏನೋ ಹೇಳ್ತಾ ಅವ್ರೆ. ಇವ್ರು ನೋಡಿದ್ರೆ ಮೆಸೇಜ್ ಅಲ್ಲಿ ಏನೋ ಟೈಪ್ ಮಾಡ್ತಾ ಅವ್ರೆ. ಯಾಕಂದ್ರೆ ಆ ಹುಡುಗ ಹೇಳಿದ್ನಲ್ಲ, ಯಾವ್ದೋ ಗ್ರೂಪ್ ಅಲ್ಲಿ ಆಡ್ ಮಾಡಿದೀವಿ ನಿಮ್ಮನ್ನ ಅಂತ, ಯಾವ್ದೋ ಮೆಸೇಜ್ ಬಂದಿಲ್ವಲ್ಲ ಅಂತ ನೋಡ್ತಾರ ಅವ್ರು. ತಿರ್ಗಾ ಮಾರನೇ ದಿನ ಆಫೀಸ್ಗೆ ಹೋದ್ರು. ಆ ಹುಡುಗನ್ ಟೈ ನೆನ್ನೆ ನೈಟದಲ್ಲಿ ಬಿತ್ತಲ್ಲ, ಅದನ್ನ ಎತ್ಕೊಂಡು ಅವ್ರ ಕ್ಯಾಬಿನ ಒಡೆ ಹೋಯ್ತಾರೆ. ಹಂಗೆ ಆ ಟೈನ ನೋಡ್ತಾರೆ. ಆ ಹುಡುಗನ್ ಗ್ಯಾಪ್ಕ ಇವ್ರಿಗೆ ಬರ್ತಾ ಇದೆ. ಆ ಟೈನ ಎತ್ತಿ ಒಂಥರ ಮೂಸ್ತಾ ಬಿದ್ದವ್ರೆ. ಇವ್ರ ಮುಖನ ಚೆನ್ನಾಗಿ ಮಾಡ್ಕೊಳಕ್ಕೆ ಇಂಜೆಕ್ಷನ್ ಹಾಕೊಂತಾರೆ. ಏನೇನೋ ಮೇಕಪ್ ಎಲ್ಲ ಮಾಡ್ಕೊಂತಾರೆ. ಗುರು ವಯಸ್ಸಾಗಿದೆ, ಬಟ್ ಹುಡುಗಿ ತರ ಕಾಣಬೇಕು ಅಂತ. ಮನೆಯಲ್ಲಿ ಮಕ್ಕಳೆಲ್ಲ ರೇಗಿಸ್ತಾವ್ರೆ, ಅಮ್ಮ ನೀನ್ ಬರ್ತಾ ಅಜ್ಜಿ ಆಗ್ತಾ ಇದೀಯಾ ಅಂತ. ಇವ್ರಿಗೊಂದ್ ಕಡೆ ಫೀಲಿಂಗು, ಇದೇನಯ್ಯ ಇದು, ಇಷ್ಟೊಂದು ಮೇಕಪ್ ಮಾಡಿನೋ ಮುಟ್ಕಿ ತರ ಹೇಳ್ತಾರಲ್ಲ ಇವರು ಅಂತ. ಸೀದಾ ಆಫೀಸ್ ಬಂದ್ರು. ಆ ಹುಡುಗ ತಿರ್ಗಾ ಬಂದ. ಮೇಡಮ್ ನೋಡಕ್ ನೀವು ಸೂಪರ್ ಆಗಿದ್ದೀರಾ ಮೇಡಮ್ ಅಂತ ಹೇಳ್ತಾನೆ. ಆ ಕನ್ನಡಿಯಲ್ಲಿ ನಿಂತ್ಕೊಂಡು ಅವನ್ನೇ ನೋಡ್ತಾವ್ರೆ. ಈ ಕಡೆ ಅವ್ರ ಸೆಕ್ರೆಟರಿ ಬೇರೆ, ಮೇಡಮ್ ಏನೋ ಗುಳ್ಳೆ ಆಗಿದ್ದಲ್ಲ, ಇರಿ ಕ್ರೀಮ್ ಹಾಕ್ತೀನಿ ಅಂತ ಕ್ರೀಮ್ ಹಾಕ್ತಾವ್ರೆ. ಮೇಡಮ್ ನನ್ನ ಪ್ರಮೋಷನ್ ಮಾಡ್ತೀನಿ ಅಂತ ಹೇಳಿದ್ರಿ, ಇನ್ನೂ ಯಾವ್ದು ರೆಸ್ಪಾನ್ಸ್ ಬಂದಿಲ್ಲ ಲೈ, ಅದಕ್ಕೆ ಕ್ರೀಮ್ ಆಗ್ತಾ ಇದೆಯಾ, ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಬಿಡು ಅಂತ ಆ ಮಾತನ್ನ ಅಲ್ಲಿಗೆ ಬಿಟ್ಬಿಡ್ತಾರೆ. ಮಾರನೇ ದಿವಸ ಆ ಹುಡುಗನ ಜೊತೆ ಮೀಟಿಂಗು. ಅಲ್ಲ ಮೇಡಮ್, ಈ ಕಂಪನಿನ ನೀವು ಹೆಂಗ್ ಬೆಳೆಸಿದ್ರಿ ಅಂತ ಅವರು ಎಲ್ಲ ಹೇಳ್ತಾರೆ. ಹಿಂಗ್ ಕಷ್ಟ ಬಿದ್ದೆ, ಅದ್ ಮಾಡ್ದೆ ಇದು ಮಾಡ್ದೆ ಅಂತ ಎಲ್ಲ ಮುಗೀತು. ಅವ್ರ ಆಚೆ ಹೋಯ್ತಾವ್ರೆ. ಇವ್ ಟಕ್ ಅಂತ ಕರ್ದ, ಮೇಡಮ್ ಒಂದ್ ನಿಮಿಷ ಬನ್ನಿ ಇಲ್ಲಿ ಅಂತ. ಏಯ್ ಬಿಡೋ ನನ್ನ ಅಂತ ಹೇಳ್ತಾರೆ. ಹಂಗೆ ನೋಡಿದ್ರೆ ಇಬ್ರು ಕಿಸ್ ಮಾಡ್ಬಿಡದ. ಅವರು ಇದೆಲ್ಲ ತಪ್ಪು ಕೊಡೋ ಅಂತ ಸೀದಾ ಎದ್ದು ಆಚೆ ಹೊಂಟೈತಾರೆ. ನೈಟ್ ಆಯ್ತು. ಆ ಹುಡುಗ ಬೇರೆ ಮೆಸೇಜ್ ಮಾಡ್ತಾವನೆ, ಬಟ್ ಇವ್ರು ಯಾವ್ದು ರಿಪ್ಲೈ ಮಾಡಲ್ಲ. ಹಂಗೆ ಬಂದು ನೋಡ್ತಾರೆ ಕಿಟಕಿಯಲ್ಲಿ. ಇವ್ರು ಮಗಳಿದ್ಲಲ್ಲ, ಅವಳು ಇನ್ನೂ ಹುಡುಗಿನ ಲವ್ ಮಾಡ್ತಾವಳೆ. ಅಲ್ಲಲ್ಲ ಇದು ನಾರ್ಮಲ್ ಗುರು. ಮಾರನೇ ದಿನ ಬೆಳಗ್ಗೆ ಅಮ್ಮ ಬಂದು ಕೇಳಿದ್ರು, ಅಲ್ಲ ಕಣೆ ನೀನು ಬೇರೆ ಹುಡುಗಿನ ಲವ್ ಮಾಡ್ತಾ ಇದ್ದಲ್ಲ. ಅಮ್ಮ ಅವಳನ್ನ ಲವ್ ಮಾಡ್ತಾ ಇದ್ದೀನಿ, ಇವಳ ಜೊತೆ ಸುಮ್ಮನೆ ಎಂಜಾಯ್ ಮಾಡ್ತೀನಮ್ಮ ಅಂತ ಆ ಹುಡುಗಿನೂ ಹೇಳ್ತಾ ಇದೆ. ಹಂಗೆ ಈ ಕಡೆ ಆಫೀಸಲ್ಲಿ ತೋರಿಸಿದ್ರು. ಆ ಹುಡುಗ ಬಂದು ಡೈರೆಕ್ಟ್ ಆಗಿ ಇವ್ರ ಮುಂದೆ ನಿಂತ್ಕೊಳ್ಳೋದ. ಅವ್ನು ಜಸ್ಟ್ ಇವಾಗ ಕೆಲಸ ಹುಡುಕ್ತಾವನೆ. ಇವ್ರು ಎಷ್ಟು ದೊಡ್ಡ ಅಧಿಕಾರಿ ಇವರು. ಲೇ ನೀನ್ ಇದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಇಲ್ಲಿಂದ ಹೊಂಟೋಗು ಅಂತ ಬೈದು ಬಿಡ್ತಾರೆ. ಇವನು ಸೀದಾ ಹೊಂಟದ ಅಲ್ಲಿಂದ. ನೈಟ್ ಆಯ್ತು. ಮೇಡಮ್ ಯಾಕೋ ಗಿಲ್ಟಿ ಫೀಲ್, ಹೋಗಿ ಯಜಮಾನ್ರ ನೋಡೋಣ ಅಂತೇಳಿ ಒಂದ್ ಥಿಯೇಟರ್ ಹತ್ರ ಹೋಗ್ತಾರೆ. ಯಜಮಾನ್ರೊಂದು ಡೈರೆಕ್ಟರ್. ಅವರು, ಏಯ್ ಏನಮ್ಮ ಸಡನ್ ಆಗಿ ಇಲ್ಲಿ ಸ್ವಲ್ಪ ಆಚೆ ಎಲ್ಲ ಹೋಗ್ತಾ ಇದೀನ್ರಿ, ಅದಕ್ಕೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಅಂತೇಳಿ ಸೀದಾ ಒಂದು
ಬಾರ್ಗ್ ಹೋಯ್ತಾರೆ. ನೋಡಿದ್ರೆ ಆ ಹುಡುಗ ಅಲ್ಲೇ ನಿಂತವನೆ. ಆ ಹುಡುಗನ್ನ ಇವರು ಗುರಾಯಿಸ್ತಾವ್ರೆ. ಹಂಗೆ ಈ ಕಡೆ ಗಂಡ ಒಂದ್ ಮೂವಿ ಮಾಡಿದ್ದಾರೆ. ಆ ಮೂವಿನು ಸೂಪರ್ ಆಗಿ ಓಡೈತೆ. ಅಲ್ಲಿ ಬಂದ್ ಎಲ್ಲರಿಗೂ ಸೂಪರ್ ಆಗಿ ಆಕ್ಟ್ ಮಾಡಿದಾರಮ್ಮ ಅಂತ ಹೇಳ್ಬಿಟ್ಟು ತಿರ್ಗಾ ಇವರು ಆಫೀಸ್ಗೆ ಹೋಯ್ತಾವ್ರೆ. ಗಂಡನು ಯಾಕೆ ಹಿಂಗ್ ಮಾಡ್ತಾ ಇದ್ಯಾ, ಇಲ್ಲೇ ಇಲ್ಲ ರೀ ಸ್ವಲ್ಪ ಕೆಲಸ ಇದೆಯಾ ಸಾರಿ ಅಂತ ಸೀದಾ ಆಫೀಸ್ಗೆ ಹೋಗಿ ನೋಡ್ತಾರೆ. ನೋಡಿದ್ರೆ ಆ ಹುಡುಗ ಅಲ್ಲೊಂದು ಕಾರ್ಡ್ ಬರ್ದಿಕ್ಕವನೆ ಈ ಹೋಟೆಲ್ ಬಾ ಅಂತ. ಇವರು ಆ ಹೋಟ್ಲಿಗೆ ಹೋಯ್ತಾರೆ. ಅಲ್ಲಿ ವೆಯ್ಟ್ ಮಾಡ್ತಾರೆ. ಆ ಹುಡುಗನು ಬರ್ತಾನೆ. ಏನು ಹೇಳಿದ ತಕ್ಷಣ ಬಂದ್ಬಿಟ್ಟೆ, ಓ ಅಷ್ಟಿಷ್ಟ ನನ್ನ ಮೇಲೆ ಅಂತ ಹುಡುಗ ಕೇಳ್ತಾವನೆ. ನೋಡೋ ಇನ್ನು ನೀನ್ ಚಿಕ್ಕ ಹುಡುಗ ಆಯ್ತಾ, ಇನ್ಮೇಲೆ ಹಿಂಗ್ ಮಾಡಿದೆ ಅಂದ್ರೆ ಸೊರೋಗಲ್ಲ ಅಂತೇಳಿ ಆಚೆ ಹೋಯ್ತಾರೆ. ಬಟ್ ಇವ್ರಿಗೆ ಓಕೆ ಮನ್ಸಿಲ್ಲ. ಬಂದಂಗೆ ಹುಡುಗನ ತಪ್ಕೊಂಡ್ ಹಂಗೆ ಕಿಸ್ ಮಾಡ್ಬಿಡದ. ಅವನು ಇವ್ರನ್ನ ಒಳ್ಳೆ ನಾಯಿ ಟ್ರೀಟ್ ಮಾಡ್ದಂಗ್ ಮಾಡ್ತಾವನೆ. ಬಟ್ ಅವ್ರಿಗೆ ಗೊತ್ತಾಗಿಲ್ಲ ಅವ್ರಿಗೆ ಏನಕ್ಕೆ ಹಿಂಗ್ ಮಾಡ್ತಾನೆ ಅಂತ. ಇನ್ನ ಇಬ್ರಿಗೂ ಲವ್ ಸೆಟ್ ಆಯ್ತು. ಇನ್ ಸಿಕ್ಕಿದ್ ಕಡೆ ಎಲ್ಲ ಇವ್ರಿಬ್ರದ್ದು ರೊಮ್ಯಾನ್ಸ್ಗಳೇನೆ. ಈ ಕಡೆ ಗಂಡಿನ ಜೊತೆನೂ ಖುಷಿಯಾಗವಳೆ, ಈ ಕಡೆ ಮಗಳ ಜೊತೆನೂ ಖುಷಿಯಾಗವಳೆ, ಎಲ್ಲರ ಜೊತೆನೂ ಖುಷಿಯಾಗವಳೆ. ಇವಾಗ ರೊಮ್ಯಾನ್ಸ್ ಏನು ಕೊರತೆ ಇಲ್ಲ ಇವಳಿಗೆ. ನೀಟಾಗಿ ಎಲ್ಲಾ ಕಡೆ ಹೋಗ್ತಾ ಇದೆ ಇವ್ರದ್ದು ಚೆಂಗ್ಲಾಟಗಳು. ಹಂಗೆ ಒಂದಿನ ನೈಟು ಮನೆಗೆ ಬರ್ತಾರೆ. ನೋಡಿದ್ರೆ ಹುಡುಗ ಅಲ್ಲೇ ಕುಂತವನೆ. ಮೇಡಮ್ ಈ ತರ ನೀವು ಲ್ಯಾಪ್ಟಾಪ್ ಮರ್ತ್ಬಿಟ್ರಿ ಆಫೀಸಲ್ಲೇ, ಅದಕ್ಕೆ ಕೊಡಕ್ ಬಂದೆ ಮೇಡಮ್. ಓಕೆ ಫೋನ್ ಮಾಡಿ ಬರ್ಬೋದಾಯ್ತಲ್ಲಪ್ಪ. ಇಲ್ಲ ಮೇಡಮ್ ಇದೇನೋ ಪರ್ಸನಲ್ ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ರು, ಅದಕ್ಕೋಸ್ಕರ ಬಂದೆ. ಓಕೆ ಅಲ್ಲೇ ಇಕ್ಬಿಟ್ಟು ಹೋಗು ಅಂತ ಆ ಹುಡುಗನ್ಗೆ ಒಂದ್ಸರಿ ವಾರ್ನಿಂಗ್ ಕೊಡ್ತಾರೆ. ನೋಡು ನೆಕ್ಸ್ಟ್ ಟೈಮ್ ಮನೆ ಕಡೆ ಬರಕ್ ಹೋಗ್ಬೇಡ ಆಯ್ತಾ, ನಮ್ದೇನಿದ್ರು ಆಫೀಸಲ್ಲಿ ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ. ಬಟ್ ಆ ಹುಡುಗ ಕೇಳ್ತಾ ಇಲ್ಲ. ಇಲ್ಲ ಏನಕ್ಕೆ ಹಿಂಗ್ ಹೇಳ್ತಾ ಇದೆಯಾ ಅವದಿನೋ, ನಾನಂತದ್ ಏನ್ ಮಾಡಿದೆ ಇವಾಗ, ನಿನ್ಗೆ ಬೇಕು ಅಂದಾಗ ನಾನು ಯೂಸ್ ಮಾಡ್ಕೊಂತೀಯಾ, ಬೇಡದಾಗ ಈ ತರ ಬಿಸಾಕ್ತಿಯಾ ಅಂತ ಹುಡುಗ ಕೇಳ್ತಾನೆ. ಇಲ್ಲ ಕಣೋ ನೀನ್ ತುಂಬಾ ಚಿಕ್ಕ ಹುಡುಗ ಕಣೋ, ನನ್ಗೆ ವಯಸ್ಸಾಗೈತೆ ಅರ್ಥ ಮಾಡ್ಕೊಳ್ಳೋ ಹೇಳೋದನ್ನ ಅಂತ ನಮ್ಮ ಹೀರೋಯಿನ್ ಅವನಿಗೆ ಹೇಳ್ತಾರೆ. ಓಕೆ ಕಾರ್ ಓಪನ್ ಮಾಡು ಅಂತೇಳಿ ಬಡ್ಕೊಂತ ನಂಗೆ ಇವರು ಭಯ ಬಿದ್ದು ಕಾರ್ ಓಪನ್ ಮಾಡ್ತಾರೆ. ಅವನು ನಡ್ಕೊಂಡು ಹೋದ ಸೀದಾ. ಆ ಹುಡುಗ ಮುಂಚೆ ಆಫೀಸಲ್ಲಿ ಯಾರ ಹತ್ರನೂ ಮಾತಾಡ್ತಾ ಇರಲಿಲ್ಲ. ಇವಾಗ ನೋಡಿದ್ರೆ ಎಲ್ಲರ ಹತ್ರ ಅವನು ಮಾತಾಡ್ತಾವನೆ. ನಮ್ಮ ಹೀರೋಯಿನ್ಗೆ ಒಂಥರ ಡೌಟು, ಇವ್ನು ನಮ್ಮ ಬಗ್ಗೆ ಏನಾರು ಹೇಳ್ಬಿಡ್ತಾನ ಯಾರ ಹತ್ರನ ಅಂತ. ಹಂಗೆ ಆಚೆ ಬಂದ್ರು. ಆ ಹುಡುಗ ಅಲ್ಲೇ ನಿಂತವನೆ. ಅಲ್ಲ ಏನಕ್ಕೆ ಎಲ್ಲರ ಹತ್ರ ನೀನ್ ಮಾತಾಡ್ತಾ ಇದೀಯಾ, ನೀನ್ ಸವಾಸನೆ ಬೇಡ ಹೋಗಮ್ಮ ನನಗೆ ಅಂತ ಆ ಹುಡುಗ ಹೇಳ್ತಾನೆ. ಏನೋ ಸವಾಸನೆ ಬೇಡವಾ, ಎಲ್ಲ ಮಾಡೋದೆಲ್ಲ ಮಾಡ್ಬಿಟ್ಟು ಏನೋ ಸವಾಸ ಬೇಡ ಅಂತ ಹೇಳ್ತಾ ಇದೀಯಾ ಅಂತ ಇವರು ಹಿಂದೇನೆ ಹೋಯ್ತಾರೆ. ಅವನು ಇವ್ರ ಮಾತು ಕೇಳದೆ ಹೊಂಟೋದ. ಹಂಗೆ ನೈಟ್ ಆಯ್ತು. ಗಂಡನ ಜೊತೆ ಮಲ್ಕೊಂಡಿದ್ದಾರೆ. ಗಂಡ ಹಂಗೆ ಮುಟ್ಟಕ್ ಹೋಯ್ತಾನೆ. ಗಂಡನ ಒಂಥರ ತಳ್ತಾ ಹಂಗೇನೆ, ಹೋಗೋ ನನ್ನ ತೃಪ್ತಿ ಪಡ್ಸಕ್ಕೆ ಆಗಿಲ್ಲ ನಿನ್ ಕೈಯಲ್ಲಿ, ಹೋಗೋ ಅಂತ ಬಾಯಿಗೆ ಬಂದಂಗ ಅವನ್ನ ಬೈದ್ ಬಿಡ್ತಾರೆ. ಅವನು ಏನೇ ಹಿಂಗ್ ಮಾಡ್ತಾ ಇದೀಯಾ ಅಂತ ಒಂಥರ ಶಾಕ್ ಅವ್ರಿಗೂನು. ಇವರು ಸೀದಾ ಎದ್ದು ಒಂದು ಬಾರ್ಗ್ ಬಂದ್ರು. ಅಲ್ಲಿ ಆ ಹುಡುಗ ಪಾರ್ಟ್ ಟೈಮ್ ಡ್ಯೂಟಿ ಮಾಡ್ತಾವನೆ. ಅವ್ನ ಫ್ರೆಂಡ್ ಬಂದ್ಬಿಟ್ಟು, ಮೇಡಮ್ ಅವರೇ ನೀವು ಇಲ್ಲಿ ಇರಬಾರ್ದಂತೆ, ಅವನಿಗೆ ಕೆಟ್ಟ ಕೋಪ ಬರ್ತದೆ ಅಂತೆ, ಇಲ್ಲಿಂದ ಹೋಗ್ತೀರಾ ಆಚ ಕಡೆ, ಅವನೇ ಹೇಳದ್ನ ಅಂತೇಳಿ ಸೀದಾ ಇವರು ಆಚೆ ಬಂದ್ಬಿಡ್ತಾರೆ. ಹಂಗೆ ಬೆಳಗ್ಗೆ ಆಯ್ತು. ಗಂಡ ಕೇಳ್ತಾವ್ರೆ, ಬೇಬಿ ನೈಟ್ ಏನೇ ಮಾತಾಡ್ದೆ ಹೌದ್ ನೀನು, ಯಾಕೆ ಏನೇನೋ ಮಾತಾಡ್ತಾ ಇದೀಯಾ, ಏನು ಕೆಲ್ಸದ ಮೇಲೆ ಏನೋ ಪ್ರಾಬ್ಲಮ್, ಯಾಕದನ್ನ ತಗೊಂಬಂದು ಮನೆಗೆ ತೋರಿಸ್ತೀಯಾ, ಖುಷಿಯಾಗಿರು ಡಾರ್ಲಿಂಗ್ ಅಂತ ಇವ್ರು ಹೇಳ್ತಾರೆ. ಅವ್ರು ಸಾರಿ ಏನೋ ಗೊತ್ತಿಲ್ಲದೆ ಹೇಳ್ಬಿಟ್ಟೆ ಅಂತ ಹೋಗಿ ಗಂಡನ ಮೇಲೆ ತಪ್ಕೊಂತಾರೆ. ಸರಿ ಬಿಡೆ ಅದೆಲ್ಲ ಏನ್ ಪರವಾಗಿಲ್ಲ ಅಂತೇಳಿ ಅವರು ಡ್ಯೂಟಿಗೆ ಹೊಂಟೋಯ್ತಾರೆ. ತಿರ್ಗಾ ಆಫೀಸ್ ಬಂದ್ರು. ಆ ಹುಡುಗನೂ ಬಂದ. ಅವನು ಹೇಳ್ತಾವನೆ, ಎಲ್ಲಾನು ಕಳ್ಕೊಳಂಗಿದ್ಯಾ ನೀನು, ಅಲ್ಲ ಹಂಗಲ್ಲ ಏನು ಇಲ್ಲ ಕಣೋ, ನೀನ್ ಚಿಕ್ಕ ಹುಡುಗ ಕಣೋ, ಗೊತ್ತಾಗಲ್ಲ ನಿನಗೆ, ಏನೋ ಚಿಕ್ಕ ಹುಡುಗನ, ನಿನಗೆ ಬೇಕಾಗಿರೋದೆಲ್ಲ ನಾನು ಕೊಟ್ಟಿದ್ದೀನಿ, ನಾನ್ ಚಿಕ್ಕ ಹುಡುಗನ, ನನ್ನ ಮುಂದೆ ನೀನ್ ಚಿಕ್ಕ ಹುಡುಗಿ ಇವಾಗ ಅಂತ ಒಂಥರ ದುರಾಂಕಾರದಲ್ಲಿ ಅವನು ಮಾತಾಡ್ತಾವನೆ. ಅವನು ಹೇಳ್ತಾವನೆ, ನನಗೆ ಪ್ರಮೋಷನ್ ಕೊಟ್ಟು ಬೇರೆ ಕಂಪ್ನಿಗೆ ಅದನ್ನ ಒಳ್ಳೆ ಕೆಲಸ ಕೊಡಿಸ್ಬಿಡು, ನನಗೆ ನೀನ್ ಇಲ್ಲಿ ಆರಾಮಾಗಿ ಇದ್ಕೋ ಅಂತ ಹೇಳ್ತಾನೆ. ಏನೋ ನನ್ ಬಿಟ್ಟು ಹೋಯ್ತೀಯಾ, ಹೌದು ನೀನ್ ಫಸ್ಟ್ ಮ್ಯಾನೇಜರ್ನ ಕರೆದಿ ಹೇಳು ಅಂತ ತಿರ್ಗಾ ಕೆಟ್ಟ ಕೆಲಸ ಮಾಡಕ್ ಹೋಯ್ತಾವನೆ. ಅವ್ರು ಸರಿ ನೀನ್ ಹೇಳ್ದಂಗೆ ಮಾಡ್ತೀನಿ ಕಣೋ ಅಂತ ಒಂಥರ ಹೇಳ್ತಾವ್ರ. ಅವರು ಇವ್ರನ್ನ ಒಂಥರ ಅವನು ನಾಯಿ ತರ ಕಂಟ್ರೋಲ್ ಮಾಡ್ತಾವನೆ. ಇವಾಗ ಸರಿ ನಾಳೆ ನೈಟ್ ಸಿಗೋಣ ಬಿಡು ಅಂತೇಳಿ ಹುಡುಗನು ಸುಮ್ನೆ ಆಗೋದ. ಮಾರನೇ ದಿನ ನೈಟ್ ಇವರೊಂದು ಹೋಟೆಲ್ಗೆ ಹೋದ್ರು. ಅಲ್ಲಿ ಅಕ್ಕಪಕ್ಕದಲ್ಲಿ ಏನೋ ಸೌಂಡ್ಗಳು. ತಿರ್ಗಾ ರೂಮ್ ಅಲ್ಲಿ ಕುತ್ಕೊಂಡ. ಅವ್ರಿಗೆ ಹೇಳ್ತಾನೆ, ನೀನ್ ತುಂಬಾ ಚೆನ್ನಾಗಿದೆ ಅಂತ. ಇವ್ನು ಹೇಳ್ದ ನೋಡಿ ಇನ್ನ ಖುಷಿ ಅವ್ರಿಗೆ, ಯಾಕಂದ್ರೆ ಮಕ್ಕಳಲ್ಲ ಅಮ್ಮ ಅಜ್ಜಿ ತರ ಇದೆ ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೆ ಅವ್ರನ್ನ ಅವರೇ ಮರ್ತ್ಬಿಟ್ಟು ಇವ್ನು ಹೇಳಿದ ಕೆಲಸ ಎಲ್ಲ ಪಾಪ ಮಾಡ್ತಾರ ಅವರು, ಅದೆಲ್ಲ ಹೇಳ್ಬಾರ್ದು. ತಿರ್ಗಾ ಇವರಿಬ್ಬರದು ರಾಸ ಲೀಲೆಗಳು ಶುರು. ಹಂಗೆ ಒಂದಿನ ನಮ್ಮ ಹೀರೋಯಿನ್ ಮಗಳಿದಾರಲ್ಲ ಅವ್ರಿಗೆ ಬರ್ತಡೆ. ಆ ಸೆಕ್ರೆಟರಿನ ಬರಕ್ ಕೇಳಿದಾರೆ. ನೋಡಿದ್ರೆ ಜೊತೆಲಿ ಆ ಹುಡುಗನೂ ಬಂದವನೆ. ಅವ್ರಿಗೊಂಥರ ಶಾಕು, ಇವಳ ಜೊತೆ ಇವನಿಗೆ ಬಂದ ಅಂತ, ಇವಳ ತರ ನಮ್ಮ ವಿಷಯನ ಹೇಳ್ಬಿಟ್ನಾ ಅಂತ ಡೌಟ್. ಅವನ ಕಿಚನ್ ಕರೆದು ಮಾತಾಡ್ತಾ ಇರ್ತಾರೆ. ಬಡ್ಕೊಂತಾರ ಹಂಗೇನೆ, ಯಾಕೋ ಇಲ್ಲಿ ಬಂದೆ ಅಂತ. ಅವಾಗೊಂದು ಗ್ಲಾಸ್ ಹೊಡೆದೋಗುತ್ತೆ. ಟಕ್ ಅಂತ ಸೆಕ್ರೆಟರಿ ಅಲ್ಲಿಗೆ ಬಂದ್ಬಿಟ್ರು. ಮಾರನೇ ದಿನ ಆಫೀಸಲ್ಲಿ ಆ ಸೆಕ್ರೆಟರಿ ಬಂದ್ರು. ಮೇಡಮ್ ಅಲ್ಲ ದಿಢೀರಂತ ಪ್ರಮೋಷನ್ ಬಗ್ಗೆ ಯಾಕೆ ಮಾತಾಡ್ತಾ ಇದೀರಾ, ಎಷ್ಟು ವರ್ಷ ನಿಮ್ಮ ಹತ್ರ ನಾನು ಕೇಳ್ತಾ ಇದ್ದೆ, ಅವಾಗೆಲ್ಲ ಕೊಡದೇ ಇದ್ದವರು, ಯಾಕೆ ಆ ಹುಡುಗನ ಜೊತೆ ನೀವು ಆರಾಮಾಗಿರ್ಬೇಕು ಅಂತ ಇವಾಗ ಕೊಡ್ತಾ ಇದೀರಾ ಅಂತ ಹೇಳಿದ ತಕ್ಷಣ ನಮ್ಮ ಹೀರೋಯಿನ್ಗೆ ಒಂಥರ ಶಾಕು. ಯಾಕಂದ್ರೆ ಆ ಹುಡುಗನು ಈ ಹುಡುಗಿ ಇಬ್ರು ಡೇಟಿಂಗ್ ಮಾಡ್ತಾ ಅವ್ರೆ, ಹಂಗಾರೆ ಮದುವೆ ಮಾಡ್ಕೊಳಕ್ಕೆ ಪ್ಲಾನ್ ಮಾಡ್ತಾ ಅವ್ರೆ. ಬೇಡ ಮೇಡಮ್, ನೀವೆಂತ ಕಿಂಗು ನೀವು ನಮ್ಮ ಕಂಪನಿಗೆ, ನೀವ್ ಹೋಗಿ ಈ ತರ ಕೆಲಸ ಮಾಡದ, ನಾನ್ ನಿಮ್ಮನ್ನ ರೋಲ್ ಮಾಡಲಾಗ ತಗೊಂಡಿದ್ದೀನಿ ಮೇಡಮ್. ಬೇಡ ಮೇಡಮ್ ಪ್ಲೀಸ್ ಆತರ ಚೀಪ್ ಕೆಲಸ ಮಾಡಬೇಡಿ, ನೀವು ಸೂಪರ್ ಮೇಡಮ್ ನೀವು ಅಂತ ಹೇಳಿದ ತಕ್ಷಣ ಮೇಡಮ್ ಅವ್ರು ಹೇಳ್ತಾರೆ, ಹೌದು ಕಣೆ, ಮನ್ಸಲ್ಲಿರೋ ಕಷ್ಟಕ್ಕೂ ದೇಹಕ್ಕಿರೋ ಕಷ್ಟಕ್ಕೂ ಡಿಫ್ರೆಂಟ್ ನಿನ್ಗೆ ಗೊತ್ತಿಲ್ಲ, ಸರಿ ಬಿಡು ನೀನ್ ಹೇಳ್ದಂಗೆ ಹೇಳ್ತೀನಿ ಅಂತೇಳಿ ಅಲ್ಲಿಗೆ ಸ್ಟಾಪ್ ಮಾಡ್ತಾರ ಅವರು. ತಿರ್ಗಾ ಹುಡುಗ ಫೋನ್ ಮಾಡ್ದ, ಈ ತರ ಪಬ್ಬಲ್ಲಿ ಇದ್ದೀನಿ ಬಾ ಅಂತ. ಇವರು ಹೋದ್ರು, ಡ್ಯಾನ್ಸ್ ಗಿನ್ಸ್ ಎಲ್ಲ ಜೋರಾಗಿ ಆಡಿದ್ರು. ಅವನ ಜೊತೆ ಕುತ್ಕೊಂಡು ಕೇಳ್ತಾವ್ರೆ, ನನ್ನ ಹತ್ರ ಮಾಡೋ ಕೆಲಸ ಎಲ್ಲ ಆ ಹುಡುಗಿ ಹತ್ರನೂ ಮಾಡಿದ್ಯಾ ಅಂತ. ಅದೇ ಇವ್ರ ಸೆಕ್ರೆಟರಿ ಹತ್ರ. ಇಲ್ಲ ಅವಳೇನು ನಿನ್ ತರ ಅಲ್ಲ, ಅವಳು ತುಂಬಾ ಒಳ್ಳೆಯವಳು, ಅವಳ ಹತ್ರ ಇದ್ರೆ ನಾನು ಒಳ್ಳೆಯವನಾಗೆ ಫೀಲ್ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ನಮ್ಮ ಹೀರೋಯಿನ್ ಮನಸ್ಸೇ ಹೊಡೆದೋಯ್ತು. ಸೀದಾ ಮನೆಗೆ ಬರ್ತಾರೆ. ಅಲ್ಲಿ ಆ ಸೆಕ್ರೆಟರಿ ಬಂದವ್ರೆ, ಮೇಡಮ್ ನನಗೆ ಪ್ರಮೋಷನ್ ಕೊಟ್ಟಿದ್ದಕ್ಕೆ ತುಂಬಾ
ಥ್ಯಾಂಕ್ಸ್ ಮೇಡಮ್ ಅಂತ ಹೇಳಿ ಅವರು ಹೋಯ್ತಾರೆ. ಇವ್ರಿಗೆ ಮನಸ್ಸು ಒಂಥರ ಹೊಡೆದಾಯ್ತು, ಯಾಕಂದ್ರೆ ನೈಟ್ ಅವ್ನು ಹಂಗೆ ಹೇಳದ್ನಲ್ಲ. ಅದಕ್ಕೆ ಕುತ್ಕೊಂಡು ಗಂಡನ್ ಮುಂದ್ಗಡೆ ಗುಳೋ ಅಂತ ಅಳ್ತಾವಳೆ. ರೀ ನಾನೊಂದ್ ದೊಡ್ಡ ತಪ್ಪು ಮಾಡ್ದೆ ರೀ. ಏನ್ ಹೇಳಮ್ಮ, ಪರವಾಗಿಲ್ಲ, ಅದೆಲ್ಲ ಏನಿಲ್ಲ ಕಣೆ, ಹೇಳೆ ಅಂತ ಗಂಡ ಹೇಳ್ತಾವನೆ. ರೀ ನಾನೊಬ್ಬ ಹುಡುಗನ್ ಜೊತೆ ಅಫೇರ್ ಅಲ್ಲಿ ಇದ್ದೆ ರೀ, ಅವ್ನ್ ಯಾರಂತಾನೆ ಗೊತ್ತಿಲ್ಲ ರೀ, ಅವ್ನ ಹೆಸರು ಗೊತ್ತಿಲ್ಲ ರೀ ಅಂತ ಹೇಳಿದ ತಕ್ಷಣ ಗಂಡನ್ಗೆ ಬರುತ್ತೆ ನೋಡ್ರಿ ಕೋಪ. ಯಾ ಗಂಡನ್ ತಾನೇ ಬರಲ್ಲ ಕೋಪ? ಏನೇ ನನ್ ಮುಂದೆನೆ ಈ ಮಾತನ್ನ ಹೇಳಕ್ ನಿನಗೆ ನಾಚಿಕೆ ಆಗಲ್ಲ? ಬಾಯಿಗೆ ಬಂದಂಗ್ ಬೈದ್ಬಿಟ್ಟು ಮನೆ ಬಿಟ್ಟು ಆಚೆ ಹೋಗೆ ಅಂತ ಬೈದ್ ಬಿಡ್ತಾನೆ. ಇವರು ಸೀದಾ ಬಂದು ಅವ್ರ ಗೆಸ್ಟ್ ಹೌಸ್ ಅಲ್ಲಿ ಸೆಟ್ಲ್ ಆದ್ರು. ನೋಡಿದ್ರೆ ಅಲ್ಲೂ ಆ ಹುಡುಗ ಅವನೇ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸ್ನಾನ ಮಾಡ್ಕೊಂಡು ಸೀದಾ ಮನೆ ಒಡೆ ಬಂದು ಕುತ್ಕೊಂಡು ಮಾತಾಡ್ತಾವ್ರೆ. ಏನು ನನ್ನಿಂದೇನೋ ಪ್ರಾಬ್ಲಮ್? ಹೌದು ನಿನ್ನಿಂದೇನೋ ಪ್ರಾಬ್ಲಮ್ ಅಂತ ಇಬ್ಬರು ಮಾತಾಡ್ತಾವ್ರೆ. ಟಕ್ಕಂತ ಅಲ್ಲಿ ಗಂಡ ಬಂದ. ಎಂತಿ ಪಾಪ ಎಷ್ಟು ಬೇಜಾರಿಡ್ತಾಳೋ, ಅದಕ್ಕೆ ಗಂಡ ಬಂದಿರ್ಬೇಕು ನನಗೆ ಗೊತ್ತಿರಂಗೆ. ಬಂಗೆ ಆ ಹುಡುಗನ್ಗುನು ಗಂಡನ್ಗೆ ಫುಲ್ಲು ಜಗಳ ಆಗುತ್ತೆ. ನಿನ್ನ ಹೆಂಗ್ ನೋಡ್ದ ನಾನು ಅವತ್ತು ಆಫೀಸಿಂದ ಬಂದಲ್ಲೋ ಲ್ಯಾಪ್ಟಾಪ್ ಕೊಡಕ್ಕೆ, ನನ್ನ ತಮ್ಮನ್ ತರ ನೋಡ್ದೆ ಕಣೋ ಅಂತ ಗಂಡ ಹೇಳ್ತಾನೆ. ಇಬ್ರಿಗೂ ಜಗಳ ಆಯ್ತು. ಸೆಂಟ್ರಲ್ ನಮ್ಮ ಹೀರೋಯಿನ್ನೇ ಬಿಡಿಸ್ತಾ ಇರೋದು. ಹಂಗೆ ಮಾಡಿ ಬಿಡಿಸಿ ಇಬ್ಬರನ್ನು ಆ ಕಡೆ ಒಬ್ಬರನ್ನ ಈ ಕಡೆ ಒಬ್ಬರನ್ನ ಕುಂಡ್ರಿಸಿದ್ರು. ನಮ್ಮ ಹೀರೋಯಿನ್ ಐಸ್ ಕ್ಯೂಬ್ ತಗೊಂಡೋಗಿ ಯಾರು ಕೊಡ್ತಾರ ನೋಡಿ, ಅದು ಅವನಿಗೆ, ಗಂಡನ್ ಕೊಟ್ಟಿಲ್ಲ ಅವರು. ಇದಕ್ಕಿದ್ದಂಗೆ ಗಂಡನ್ಗೆ ಏನೋ ಹಾರ್ಟ್ ಅಟ್ಯಾಕ್ ಆದಂಗ ಆಯ್ತು. ಇವನು ಬರ್ತಾನೆ, ಉಸಿರಾಡ್ರಿ ನಿಮ್ಗೇನು ಆಗಿಲ್ಲ ರೀ, ಆರಾಮಾಗಿರಿ ಅಂತೇಳಿ ಸಾರಿ ಸಾರ್ ಅಂತ ಸೀದಾ ಎದ್ದು ಆಚೆ ಹೊಂಟೈತಾನೆ. ಈ ಕಡೆ ಹಂಗೆ ನಮ್ ಸೆಕ್ರೆಟರಿನ ತೋರಿಸಿದ್ರು. ಕಂಪನಿಯಲ್ಲಿ ಒಳ್ಳೆ ಹೆಸರು, ಒಳ್ಳೆ ಪೋಸ್ಟಿಂಗ್ ಕೊಟ್ಟಿದ್ದಾರೆ, ಅದಕ್ಕೆ ಒಂದು ಹ್ಯಾಡ್ ಇವರೇ ಮಾಡ್ತಾವ್ರೆ. ಹಂಗೆ ಈ ಕಡೆ ನಮ್ ಹೀರೋಯಿನ್ ತೋರಿಸಿದ್ರು. ಆ ಗೆಸ್ಟ್ ಹೌಸ್ ಅಲ್ಲೇ ಮಲ್ಕೊಂಡವಳೆ. ಅಲ್ಲಿಗೆ ಮಗಳು ಬಂದ್ರು. ಅಮ್ಮ ಬಾಮ, ಅಪ್ಪ ನಿನಗೆ ಏನು ಹೇಳಲ್ಲ ಬಾಮ, ನೀನ್ ಇಲ್ದೆ ಮನೇನೆ ಒಂಥರ ಆಗಿದೆಯಮ್ಮ ಬಾಮ ಅಂತ ರಿಕ್ವೆಸ್ಟ್ ಮಾಡಿ ಕರ್ಕೊಂಡು ಹೋಯ್ತಾರೆ. ಅಪ್ಪನ್ಗುನು ಮಾತಾಡ್ತಾರೆ. ರೀ ಸಾರಿ ರೀ, ಇನ್ಮೇಲೆ ಹಂಗೆಲ್ಲ ಮಾಡಕ್ ಹೋಗಲ್ಲ ರೀ, ನನ್ ಕ್ಷಮಿಸಿ ಅಂತ. ಗಂಡನು ಪಾಪ ಒಳ್ಳೆ ಮನ್ಸಿರೋನು, ಓಕೆ ಬಿಡೆ ಏನು ಆಗಿಲ್ಲ ಅಂತೇಳಿ ಎಂತಿನ ಸ್ವಲ್ಪ ಸಮಾಧಾನ ಮಾಡಿ ತಿರ್ಗಾ ಮಾರನೇ ದಿನ ನೈಟ್ ಆಯ್ತು. ಹಂಗೆ ರೊಮ್ಯಾನ್ಸ್ ಮಾಡಕ್ ಹೋಯ್ತಾನೆ. ಆ ಕಡೆ ನಮ್ಮ ಹುಡುಗನ್ ತೋರಿಸ್ತಾರೆ. ಆ ನಾಯಿ ಜೊತೆ ಅವನು ಆ ಕಡೆ ಏನೋ ಮಾಡ್ತಾವನೆ. ಈ ಕಡೆ ನಮ್ಮ ಹೀರೋಯಿನ್ಗೆ ಸಮಾಧಾನ ಹೆಂಗಾಗತ್ತೆ ಅಂತ ಆ ಹುಡುಗ ಒಂದು ಹೇಳಿರ್ತಾನೆ. ಆ ತರ ನಮ್ಮ ಹೀರೋಯಿನ್ಗೂ ಇವರು ಸಮಾಧಾನ ಮಾಡ್ತಾರೆ. ಆ ಕಡೆ ಆ ಹುಡುಗನು ಆ ನಾಯಿ ಜೊತೆ ಹಂಗೇ ಹೋಯ್ತಾನೆ. ಆ ಮೂವಿನ ಹಂಗೆ ಮುಗಿಸ್ತಾರೆ. ಓಕೆ, ಸ್ಟೋರಿ ಅಷ್ಟೇ ಮುಗೀತು. ಈ ಮೂವಿಗೆ ಏನ್ ಹೇಳ್ಬೇಕಂತ ಗೊತ್ತಿಲ್ಲ. ಯಾರ ತಪ್ಪು ಕಮೆಂಟ್ ಹಾಕಿ. ಬಾಯ್.